ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾಯಂದ್ರಿಗೆ ವಿಶೇಷವಾದ ಶಕ್ತಿ ಇರುತ್ತಂತೆ. ನನ್ನ ಪರಿಸ್ಥಿತಿ ಏನು ಅಂತ ನಿನಗಾದ್ರೂ ಅರ್ಥ ಆಗ್ತಿದೆ ಅಲ್ವಮ್ಮ? ನೋಡಮ್ಮ, ಯಾರು ನಂಬಲಿ ಬಿಡ್ಲಿ, ನೀನ್ ನಿನ್ ಮಗಳನ್ನ ನಂಬ್ತೀಯಲ್ವಾ? ಅಮ್ಮ ಕಣ್ಣ ಕಾಣಿಸೋ ದೇವ್ರು ಅಂತ ಹೇಳ್ತಾರೆ. ಅಮ್ಮ ನಿನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಮ್ಮ, ನಾನೇ ಸುರಭಿ, ನಾನೇ ಸುರಭಿ, ನಾನೇ ಮನೆ ಸೊಸೆ. ನಾನೇ ಅಯ್ಯೋ ಕೃಷ್ಣ, ಗೋಪಾಲ, ಸೋಫಾ ತಗೊಂಡು ಬನ್ನಿ. ಗಾಳಿ ಬಿಸೆ, ಗಾಳಿ ಬಿಸು, ಬಿಸು. ಗಾಬರಿ ಆಗೋ ಅಂಥದ್ದೇನೂ ಇಲ್ಲ. ಊಟ ತಿಂಡಿ ಮಾಡಿಲ್ಲ ಅನ್ಸುತ್ತೆ, ಅದಕ್ಕೆ ಸುಸ್ತಾಗಿದ್ದಾಳೆ. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗ್ತಾಳೆ. ಮಾವ ತಗೊಳ್ಳಿ ಕಾಫಿ. ನೀನು ಧಾರಾಳವಾಗಿ ಇಲ್ಲಿ ಇರಬಹುದು. ಶಿವಾನಿ, ಯಾಕಮ್ಮ ಹೀಗಾಡ್ತಾ ಇದೀಯಾ? ಏನಾಯ್ತು? ಶಿವಾನಿ, ಶಿವಾನಿ, ನಿನ್ನೆ ಕೇಳ್ತಾ ಇರೋದು. ಯಾಕೆ ಹೀಗೆ ಮೊಬೈಲು ಬ್ಯಾಗು ಎಲ್ಲ ಬಿಸಾಕ್ತಾ ಇದೀಯಾ? ಅಲ್ಲಿ ಏನಾಯ್ತು ಹೇಳು. ಆ ಸೂರ್ಯವಂಶದವರಿಗೆ ತಲೆ ಸರಿ ಇಲ್ಲ ತಾತ. ಹಾಲಿಗೂ ಸುಣ್ಣದ ನೀರಿಗೂ ವ್ಯತ್ಯಾಸನೇ ಗೊತ್ತಿಲ್ಲ ಅವ್ರಿಗೆ. ದೊಡ್ಡದಾಗ್ ಪಂಚಾಯ್ತಿ ಮಾಡಿ ಊರಿಗೆ ನ್ಯಾಯ ಕೊಡ್ಸಕ್ ನೋಡ್ತಾರೆ, ಆದ್ರೆ ಸಣ್ಣ ಪುಟ್ಟ ವಿಚಾರಕ್ಕೂ ಯಾಮಾರ್ ಬಿಡ್ತಾರೆ. ನಿನ್ನ ಮಾತಿನ ದಾಟಿ ನೋಡ್ತಾ ಇದ್ರೆ ಎಲ್ಲೋ ಏನೋ ಎಡವಟ್ಟು ಮಾಡ್ಕೊಂಡು ಬಂದಿದ್ಯಾ ಅನ್ಸುತ್ತೆ. ನಿನ್ನೆ ನೀನು ಸೀರೆ ಉಟ್ಕೊಂಡಾಗ್ಲೇ ನನಗೆ ಅನುಮಾನ ಬಂತು. ಏಯ್, ನಿನ್ನ ಆಟ ಎಲ್ಲ ಕಡೆ ನಡೆಯಲ್ಲ ಕಣೆ. ಅವರು ಸುರಭಿಗೆ ಒಳ್ಳೇದಾಗ್ಲಿ ಅಂತ ಹೋಮ ಮಾಡಿಸಿದ್ದಾರೆ. ನೀನು ಅರ್ಧಕ್ಕೆ ಗಲಾಟೆ ಮಾಡ್ಕೊಂಡು ಓಡ್ ಬಂದಿದ್ಯಾ ಅನ್ಸುತ್ತೆ. ನಿಂದು ಯಾವಾಗಲೂ ಇದೇ ಆಗೋಯ್ತು. ಸರಿ, ಮೃತ್ಯುಂಜಯ ಹೋಮ ಸರಿಯಾಗಾಯ್ತು? ಮೃತ್ಯುಂಜಯ ಹೋಮನ ನನಗ್ ಬರ್ತಾ ಇರೋ ಕೋಪದಲ್ಲಿ ಆ ಇನ್ಸ್ಪೆಕ್ಟರ್ ಅವಳನ್ನ ಕತ್ತರಿಸ್ಬಿಡೋಣ ಅಂತ ಅನಿಸ್ತಾ ಇತ್ತು. ಅಂದ್ರೆ ಇನ್ಸ್ಪೆಕ್ಟರ್ ಸುರಭಿನ ಮನೆ ಕರ್ಕೊಂಡ್ ಬಂದ್ಬಿಟ್ರಾ? ಹೌದೇನೆ, ಸುರಭಿ ಮನೆಗೆ ಬಂದ್ಲಾ? ಬಂದಿದ್ದಾಳೆ, ಆದ್ರೆ ನೀವ್ ಅನ್ಕೊಂಡಿರೋ ಹಾಗಲ್ಲ. ಅಬ್ಬಾ, ಸದ್ಯ ಬಂದ್ಲಲ್ಲ, ದೇವ್ರ ದೊಡ್ಡವನು. ಹೇಗೋ ಅವಳನ್ನ ಅಪಾಯದಿಂದ ಪಾರ್ ಮಾಡಿ ಮನೆ ಕರ್ಕೊಂಡು ಬಂದ್ಬಿಟ್ಟ. ನನಗೆ ಗೊತ್ತಿತ್ತು ಕಣೆ, ಯಾರೇ ಕೈ ಬಿಟ್ರು ಆ ಸೂರ್ಯ ಚಕ್ರೇಶ್ವರಿ ಜಗದಂಬೆ ಅವ್ರ ಕೈ ಬಿಡಲ್ಲ ಅಂತ. ಏ ಅಜ್ಜಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ?
ವಿಷಯ ಏನು ಅಂತ ಗೊತ್ತಿಲ್ಲ ದೇವ್ರಿಗೆ ಸುಮ್ನೆ ಥ್ಯಾಂಕ್ಸ್ ಹೇಳ್ಬೇಡ. ಆ ನಿನ್ ದೇವ್ರು ಎಲ್ಲರ ಜೊತೆ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಅವಳು ಕ್ಷೇಮವಾಗಿ ಮನೆಗೆ ತಲುಪದ್ಲಲ್ಲ, ಅಷ್ಟು ಸಾಕು. ಏ ಅಜ್ಜಿ, ನೀನ್ ಖುಷಿ ಪಡೋದಕ್ಕೆ ಅಲ್ಲಿ ಬಂದಿರೋದು ನಿಜವಾದ ಸುರ್ಬಿ ಅಲ್ಲ. ಅಲ್ಲಮ್ಮ, ನಿಜವಾದ ಸುರಭಿ ಅಲ್ಲ ಅಂತಂದ್ರೆ ಏನಮ್ಮ ಅರ್ಥ? ಏ ಶಿವಾನಿ, ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಕೋಪದಲ್ಲಿ ಅರ್ಧಂಬರ್ಧ ವಿಷಯ ಹೇಳ್ತಾನೆ ಇದೀಯಾ. ಅಲ್ಲಿ ಏನ್ ನಡೀತು, ಯಾರು ಬಂದಿದ್ದಾರೆ ನೆಟ್ಟಿಗೆ ಹೇಳು. ಈಗ ಸುರ್ಬಿ ಅಂತ ಮನೆಗ್ ಬಂದಿರೋದು ನಾಗೇಂದ್ರನ್ ಮಗಳು ಸುರ್ಬಿ ಅಂತ ಅಲ್ಲ. ಮತ್ತೆ ಯಾರೋ ಸುರ್ಬಿ ಹೆಸರು ಹೇಳ್ಕೊಂಡು ಡ್ರಾಮಾ ಮಾಡಕ್ ಬಂದಿದ್ದಾಳೆ. ಅವಳು ನೋಡಿದ್ರೆ ಸಾಮಾನ್ಯದೊಳ್ ತರ ಕಾಣಿಸ್ತಾ ಇಲ್ಲ. ಏನೋ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾಳೆ. ಅಲ್ಲಿ ಹೋಮ ಮುಗಿಯೋದಕ್ಕೂ ಈ ಡ್ರಾಮಾ ಕ್ವೀನ್ ಬರೋದಕ್ಕೂ ಎಲ್ಲ ಸರಿಯಾಗೇ ಇತ್ತು. ನೀನು ಧಾರಾಳವಾಗಿ ಇಲ್ಲಿ ಇರಬಹುದು. ತಾತ, ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ, ಅವಳು ದೊಡ್ಡ ಫ್ರಾಡು. 420 ಎಲ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ದಾಳೆ. ಸೂರ್ಯವಂಶದವ್ರನ್ನ ಯಾಮರ್ಸ್ಬೇಕು ಅಂತಾನೆ ಬಂದಿದ್ದಾಳೆ. ಅದ್ರ ಜೊತೆಗೆ ಇಡೀ ಊರ್ನವ್ರನ್ನ, ನಮ್ಮನ್ನು ಕೂಡ ಯಾಮರ್ಸ್ತಿದ್ದಾಳೆ. ಆದ್ರೆ ಇದು ಅಲ್ಲಿರೋರ್ಗೆ ಯಾರಿಗೂ ಅರ್ಥನೇ ಆಗ್ತಿಲ್ಲ. ನನಗೆಲ್ಲ ಅರ್ಥ ಆಗ್ತಾ ಇದೆ. ಅವಳು ಅದಕ್ಕೋಸ್ಕರನೇ ಇನ್ಸ್ಪೆಕ್ಟರ್ ಜೊತೆನಲ್ಲಿ ಬಂದಿರೋದು. ಶಿವಾನಿ, ಯಾರೋ ಈ ಘಟನೆ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಅದರ ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ. ಅಲ್ಲ, ಸುರಭಿ ಮೊಬೈಲು ಇವಳ ಹತ್ರ ಬರೋಕೆ ಹೇಗೆ ಸಾಧ್ಯ? ಇವರ ವೀಕ್ನೆಸ್ ಎಲ್ಲ ಅವಳಿಗೆ ಚೆನ್ನಾಗೇ ಗೊತ್ತಿರಬೇಕು. ಪೊಲೀಸ್ ಇನ್ವೆಸ್ಟಿಗೇಷನ್ ಆಗೋವರೆಗೂ ಇದ್ರ ಬಗ್ಗೆ ನಾವೇನೂ ಹೇಳಕ್ಕಾಗಲ್ಲ. ತಾತ, ಇದು ಯಾವ ತಲೆನೋವು ಅಂತ? ಅಲ್ಲ ಪಾಪ, ಅವ್ರು ಮೊದಲೇ ಸುರಭಿನ್ ಕಳ್ಕೊಂಡು ಒದ್ದಾಡ್ತಾ ಇದ್ದಾರೆ. ಜೊತೆಗೆ ಕರ್ಮ ಬೇರೆ. ಇದನ್ನೆಲ್ಲ ಪಾಪ ಸೂರ್ಯ ಅವ್ರು ಹೇಗೆ ಸಹಿಸ್ಕೊಂಡಿದಾರೋ ಏನೋ ದೇವರಿಗೆ ಗೊತ್ತು. ಯಾವುದಕ್ಕೂ ಒಂದ್ಸರಿ ಅಲ್ಲಿಗೆ ಹೋಗಿ ವಿಚಾರಿಸ್ಕೊಂಡ್ಬರ್ತೀನಿ ತಾತ. ಬೇಡ ನಕುಲ್, ಯಾರೂ ಈ ಮನೆಯಿಂದ ಆ ಮನೆಗೆ ಹೋಗೋದು ಬೇಡ. ಹಾಗೇನಾದ್ರೂ ಹೋದ್ರೆ ವಿಷಯ ಬೇರೆ ಥರನೇ ಆಗುತ್ತೆ. ನಮ್ಮ ವ್ಯವಹಾರ ಏನಿದ್ರೂ ಫೋನಲ್ಲೇ ಮುಗಿದೋಗ್ಬಿಡ್ಬೇಕು. ಇದು ಬಹಳ ದಿನ ನಡೆಯಲ್ಲ. ಯಾಕೆಂದ್ರೆ ಆ ಸೂರ್ಯ ಪ್ರಚಂಡ ಬುದ್ಧಿವಂತ. ಅವನ್ನ ಅಷ್ಟು ಸುಲಭವಾಗಿ ಯಾರೂ ಯಾಮರ್ಸಕ್ಕಾಗಲ್ಲ. ಅಲ್ಲ ತಾತ, ಅಟ್ಲೀಸ್ಟ್ ಬಂದಿರೋಳು ಹೇಗಿದ್ದಾಳೆ, ಅವಳ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದು ಬೇಡವಾ? ನಾನಾ ಮನೆ ಅಳಿಯನಾಗಿ ಎಲ್ಲ ಗೊತ್ತಿದ್ದು ಸುಮ್ಮನೆ ಕೈ ಕೊಟ್ಕೊಂಡು ಕೂತ್ಕೊಬೇಕಾ? ಹೌದು ಕಣೋ, ಕೈ ಕಟ್ಕೊಂಡೇ ಕೂತಿರ್ಬೇಕು. ನೀನ್ ಆ ಮನೆ ಅಳಿಯ ಅನ್ನೋದು ನಿನ್ ತಲೆಲಿದೆ. ಅದೇ ಮರ್ಯಾದೆ ನಿನಗೆ ಅವ್ರು ಕೊಡ್ಬೇಕಲ್ವಾ? ಇಷ್ಟು ದೊಡ್ಡ ಘಟನೆ ನಡೆದಿದೆ, ನಿನ್ ಹೆಂಡತಿ ನಿನ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ಲಾ? ಇಲ್ಲ ಹೋಮ ಇಟ್ಕೊಂಡಿದ್ದೀನಿ ಬನ್ನಿ ಅಂತ ಕರೆದ್ಲಾ?